स्वागत है आपका बी न्यूज नेशन में। मैं हूं आबिद हुसैन शेख। कोविड और जीडीपी की समस्या को छोड़कर दूसरे चीजों को अहमियत दी जा रही है, एमबी पाटिल का आरोप। बीजापुर तालुका के मखनापुर में तालाब के पूजा के बाद मीडिया से बात करते हुए पूर्व गृह मंत्री और बबलेश्वर मतक्षेत्र के कांग्रेस विधायक एमबी पाटिल ने कहा कि देश की जीडीपी जमीन छू रही है। कोविड और चीना की समस्याएं मुंह फाड़े सामने खड़ी है। इन सब को छोड़कर सरकार ड्रग्स के मामले में सबको उलझा रही है। बाढ़ में घर खेत फसलों का बड़ा नुकसान हुआ है। इसमें करीब 18 लाख करोड़ की संपत्ति को नुकसान पहुंचा है, मगर केंद्र सरकार ने सिर्फ 34,000 करोड़ दिए हैं। इसमें भी सिर्फ 4,000 करोड़ ही खर्चे गए हैं। बाकी 30,000 करोड़ कहां गए? सवाल उठाते हुए विधायक ने कहा कि रोज राज्य में करीब 10,000 लोग वायरस पीड़ित हो रहे हैं। ऐसे में सिर्फ ड्रग्स के बारे में ही मीडिया वाले दिखा रहे हैं। यह ड्रग्स मामला कोई नया नहीं है, मगर फिलवक्त कोविड की ओर ध्यान देना जरूरी है, बताया विधायक एमबी पाटिल ने। ತಿಡಗುಂದಿ ಮತ್ತು ಬೊಮ್ಮನಹಳ್ಳಿ ಅದು ಎರಡು ಕೂಡ ಒಂದೇ ಕೆರೆ ಹಾಗೂ ಈ ಮಕನಾಪುರ ಕೆರೆ ಅತ್ಯಂತ ಜಿಲ್ಲೆಯಲ್ಲಿ ದೊಡ್ಡದಾದಂಥ ಒಂದು ಕೆರೆಯಲ್ಲಿ ಕೂಡ ಮಕನಾಪುರ ಕೆರೆ ಒಂದು ಬಹುಶಃ ಎರಡನೇ ಮೂರನೇ ಸ್ಥಾನದಲ್ಲಿ ಒಂದು ದಿವಸ ಹರಿಶಂಕರ್ MI ಅನ್ನೋದು ಮೀಡಿಯಂ ಇರಿಗೇಷನ್ದಲ್ಲಿ ಬರ್ತದೆ. ತದನಂತರ ಇದು ಮಮದಾಪುರ, ಇವು 7-8 ಕೆರೆಗಳು ಅತಿ ದೊಡ್ಡ ಕೆರೆಗಳು ಮಕನಾಪುರ ಕೆರೆ. ಈ ಕೆರೆಯನ್ನು ಇವತ್ತೊಂದು ದಿವಸ ನಾವು ತಿಡಗುಂದಿ ಅಕ್ವಾಡ್ಯಾಕ್ಟ್ ಮೂಲಕ ಏನು 14 ಕಿಲೋಮೀಟರ್ ವಯಾಡ್ಯಾಕ್ಟ್ ಮಾಡಿದ್ದೀವಿ, ಅಕ್ವಾಡ್ಯಾಕ್ಟ್ ಮಾಡಿದ್ದೀವಿ. ಆ ಅಕ್ವಾಡ್ಯಾಕ್ಟ್ ಮೂಲಕ ಇವತ್ತೊಂದು ದಿವಸ ಈ ಕೆರೆಗಳಿಗೆ ಇವತ್ತೊಂದು ದಿವಸ ನೀರನ್ನು ತುಂಬಿಸುವಂಥ ಕೆಲಸ ಮಾಡಿದ್ದೀವಿ. ಬಹುಶಃ ಭಾಳ ಸಂತೋಷ ಆಯಿತು. ಒಂದು ದಿವಸ ನೀರನ್ನು ನೋಡಿದರೆ ದೊಡ್ಡ ಚಿಕ್ಕ ಸಮುದ್ರದ ಥರ ಇವತ್ತೊಂದು ದಿವಸ ನೀರಿದೆ. ಇವತ್ತು ಇದರಿಂದ ಮತ್ತು ತಿಡಗುಂದಿ ಬೊಮ್ಮನಹಳ್ಳಿ ಕೆರೆ ಮತ್ತು ಈಗ ಡೊಮ್ನಾಳ್ ಕೆರೆನೂ ಅತಿ ಶೀಘ್ರದಲ್ಲೇ ಆ ಡೊಮ್ನಾಳ್ ಕೆರೆನೂ ಕೂಡ ತುಂಬಿಸ್ತೀವಿ. ತದನಂತರ ಇನ್ನೂ 16 ಕೆರೆಗಳು ಮತ್ತು 19 ಕೆರೆಗಳೂ ಕೂಡ ಈ ಭಾಗದ ಕೆರೆಗಳಿದ್ದಾವೆ. ಅವು ಕೂಡ ಸುಮಾರು 140 ಕೋಟಿ ರೂಪಾಯಿ ಕೆರೆಗಳು. ಇಂಚಿಗೆರಿ, ಜಿಗ್ಜಿಣಗಿ, ಗುಂದ್ವಾನ ಇವೆಲ್ಲ ಕೆರೆಗಳಿದ್ದಾವೆ. ಅದನ್ನು ಕೂಡ ನಾನು ಹೋಗಿ ನೀರಾವರಿ ಸಚಿವರ ಜೊತೆ ಚರ್ಚೆ ಮಾಡಿ ಬಂದಿದ್ದೀನಿ. ತಿರುಗುಂದಿ ಅಕ್ವಾಡ್ಯಾಕ್ಟ್ನ 50ರಿಂದ 51ನೇ ಕಿಲೋಮೀಟರ್ಗೆ ಅಲ್ಲಿಂದ ಆ ಯೋಜನೆಯನ್ನು ರೂಪಿಸಲಾಗಿದೆ. ಅದನ್ನು ಕೂಡ ಬರುವಂಥ ದಿವಸ ಆದರೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳನ್ನ ತುಂಬಿಸಿದಂಗೆ ಆಗ್ತದೆ. ಒಂದಲ್ಲ ಎರಡಲ್ಲ, ಎಲ್ಲ ಮತಕ್ಷೇತ್ರದ ಎಲ್ಲ ಕೆರೆಗಳನ್ನ ಮುಳವಾಡ, ಚೆಮ್ಮಲ್ಗಿ, ಗುತ್ತಿಬಸವಣ್ಣ, ತುಮಚಿ, ಬಬಲೇಶ್ವರ ಇನ್ನಿತರ ಯೋಜನೆಗಳಿಂದ ಎಲ್ಲ ಕೆರೆಗಳನ್ನ, ಸಣ್ಣ ನೀರಾವರಿ ಕೆರೆಗಳನ್ನ ತುಂಬಿಸುವಂತಾಗ್ತದೆ. ಪ್ರವಾಹ ಬಂತು, 1 ಲಕ್ಷ ಕೋಟಿಗಿಂತ ಹೆಚ್ಚು ಜಾಸ್ತಿ ನುಕ್ಸಾನ ಆಯಿತು. ಸರ್ಕಾರ NDRF ನಾಮ್ಸ್ ಪ್ರಕಾರ ಅಂದಾಜು ಮಾಡಿದ್ರು 34,000 ಕೋಟಿ. ಆ 34,000 ಕೋಟಿ 4,000 ಕೋಟಿ ಖರ್ಚಾಗಿಲ್ಲ. ಮಾತೆತ್ತಿದ್ರೆ ಸರ್ಕಾರ ತೊಂದರೆದಲ್ಲಿದೆ. ಯಾಕಂದ್ರೆ ಎಲ್ಲ ಪ್ರವಾಹಕ್ಕೆ ನೀವು ದುಡ್ಡು ಖರ್ಚು ಮಾಡಿದ್ರಿ. ಪ್ರವಾಹಕ್ಕೆ ಎಲ್ಲಿ ಖರ್ಚು ಮಾಡಿದಿರಿ ನೀವು? ಹೊರಸಲ 4,000 ಕೋಟಿ ಖರ್ಚಾಗಿಲ್ಲ. ನಾವು 30,000 ಕೋಟಿ ಎಲ್ಲಿ ಹೋಯ್ತದು? ಸರ್, ಅದೇ ಮನಮೋಹನ್ ಸಿಂಗ್ ಅವರು NDRF ನಾರ್ಮ್ಸ್ ಇಂದಾನೆ ಕಡಿಮೆ ರೊಕ್ಕ ಬಂತು. ಮನಮೋಹನ್ ಸಿಂಗ್ ಅವರಿಂದಾನೆ ಅಂದ್ರೆ ಅದಕ್ಕಿಂತ ಮೊದಲು ವಾಜಪೇಯಿ ಅವರು ಇದ್ರಲ್ಲ. ಈ ಡ್ರಗ್ಸು, ಈ ಸ್ಯಾಂಡಲ್ವುಡ್, ರಿಯಾ ಚಕ್ರವರ್ತಿಗಿಂತ ನಮ್ಮ ದೇಶದಲ್ಲಿ ಇವತ್ತೊಂದು ದಿವಸ ಕೊರೋನಾ ವ್ಯಾಪಕವಾಗಿ ಹರಡಿದೆ. ನಿಮ್ಗೆ ಗೊತ್ತಿದೆ, ಸುಮಾರು 50 ಲಕ್ಷಕ್ಕಿಂತ ಜಾಸ್ತಿ ಕೇಸ್ ಆಗಿದೆ. ಲಕ್ಷಾಂತರ ಜನ ನಿಧನ ಹೊಂದಿದ್ದಾರೆ. ಇಲ್ಲಿನೂ ಕೂಡ ಪ್ರತಿ ದಿವಸ 10,000 ಕೇಸ್ ಇವತ್ತೊಂದು ದಿವಸ ಆಗಿದೆ. ಪ್ರತಿ ದಿವಸ ಕೊರೋನಾ ಇವತ್ತೊಂದು ದಿವಸ ಅದ್ರ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು. ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೋತೇನೆ ನಾನು. ಅದೇ ರೀತಿ ಚೈನಾ ಮತ್ತು ಭಾರತ ನಡುವೆ ನಮ್ಮ ಏನು ಗಡಿಯಲ್ಲಿ ಇವತ್ತೊಂದು ದಿವಸ ಸಂಘರ್ಷ ನಡೆದಿದೆ, ಅದು ಪ್ರಮುಖವಾದಂಥದ್ದು. ಮೂರನೇದಾಗಿ ಇವತ್ತು ದಿವಸ ನಮ್ಮ GDP ಪಾತಾಳಕ್ಕೆ ಕುಸಿದು ಹೋಗಿದೆ, -23% ಕಾಂಟ್ರಾಡಿಕ್ಟ್ ಆಗಿದೆ. ಈ 3 ಇಶ್ಯೂಗಿಂತ ಇವತ್ತು ದಿವಸ ಏನಾಗಿದೆ, ಆ ಡ್ರಗ್ನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಆ ಪೊಲೀಸರ ಕೇಸ್ ಮಾಡ್ತಾರೆ. ಆದ್ರೆ ನಮ್ಮ ಫೋಕಸ್ ಎಲ್ಲೋ ನಾವು ಕಳ್ಕೋತಾ ಇದ್ದೀವಿ. ಇವತ್ತು ಇಡೀ ಜಗತ್ತು ಇವತ್ತು ದಿವಸ ಕೊರೋನಾ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಇಡೀ ಜಗತ್ತು ಇವತ್ತು ದಿವಸ ಎಕಾನಮಿ ಬಗ್ಗೆ, ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಇವತ್ತು ದಿವಸ ಉದ್ಯೋಗಗಳನ್ನು ಕಳ್ಕೊಂಡಿದ್ದೀವಿ. ಇವತ್ತು ಕೋಟ್ಯಾಂತರ ಜನ ಇವತ್ತು ದಿವಸ ವ್ಯಾಪಾರದಲ್ಲಿ ನುಕ್ಸಾನ ಹೊಂದಿದ್ದಾರೆ. ಅದೆಲ್ಲವನ್ನು ಬಿಟ್ಟು ನಾವು ಎಲ್ಲೋ ಒಂದು ಸ್ಯಾಂಡಲ್ವುಡ್, ರಾಗಿನಿನೋ, ಸಂಜನಾನೋ, ರಿಯಾ ಚಕ್ರವರ್ತಿನೋ ಮಾಡ್ಕೊಂಡು ಕೂತ್ರೆ ಬಹುಶಃ ಅದು ನಮ್ಮ ಜನರ ಒಂದು ಮ್ಯಾಚುರಿಟಿ ತೋರಿಸೋದಿಲ್ಲ, ಮಾಧ್ಯಮಗಳ ಒಂದು ಮ್ಯಾಚುರಿಟಿ ತೋರಿಸೋದಿಲ್ಲ. ಅದಕ್ಕೆ ಅದನ್ನ ಒಂದು ನ್ಯೂಸ್ ಆಗಿರ್ಲದು, ಅದನ್ನೇ ಚಂತನ ಬೆಳಗ್ಗೆಯಿಂದ ಸಾಯಂಕಾಲ ಅದನ್ನೇ ತೋರಿಸೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಡ್ರಗ್ಸ್ ವಿಚಾರದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾನು ಅದನ್ನೂ ಹೇಳೋದಲ್ಲ.
ಅವ್ರ ಮೈಂಡ್ ಡೆವಲಪ್ ಪಿತ್ತೂರು ಇತ್ತಂದ್ರೆ ನೀವು ಭಾಗಿಯಾಗ್ತೀರ ಅದ್ರಾಗ. ಅದನ್ನು ಹೇಳ್ತಾ ಇಲ್ಲ. ನಾ ಹೇಳ್ತಾ ಇರೋದು ಅಷ್ಟೇ, ಕರೋನಾ ಆಮೇಲೆ ಚೈನಾ ಮತ್ತು ಭಾರತ ಗಡಿ ನಡಬೇಕಿದ್ದ ಸಂಘರ್ಷ, ಆಮೇಲೆ GDP ನಮ್ದೇನು ಪಾತಾಳ ಕುಸಿದಿದೆ, ಆರ್ಥಿಕ ವ್ಯವಸ್ಥೆ, ಇದು ಪ್ರಮುಖವಾಗಿರ್ಬೇಕು ನಮಗೆ. और खबरों के लिए देखते रहिए आपका अपना बी न्यूज नेशन। बाघमारे अस्पताल में स्पाइन एंड पेन सेंटर की शुरुआत, जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान। बाघमारे अस्पताल सखा फरोजा सरकारी उर्दू स्कूल नंबर 4 के पास बीजापुर।